ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಶುಭೋದಯ. ಈಗ ಈ ಹಿಂದೆ ನಾವು ಬಹುಪದೋಕ್ತಿಗಳ ಅಧ್ಯಾಯವನ್ನು ಮುಕ್ತಾಯಗೊಳಿಸಿಬಿಟ್ಟು ಈಗ ತ್ರಿಭುಜಗಳಿಗೆ ಬಂದಿದ್ದೇವೆ. ತ್ರಿಭುಜ ಅಂದರೆ ಏನು, ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ಸರ್ವಸಮ್ಮತೆಯ ಸಿದ್ಧಾಂತಗಳು, ಜೊತೆಗೆ ಪ್ರಮೇಯಗಳು, ಅದಕ್ಕೆ ಸಂಬಂಧಪಟ್ಟಂತಹ ಐಚ್ಛಿಕ ಸಮಸ್ಯೆಗಳು ಈ ಅಧ್ಯಾಯದಲ್ಲಿವೆ. ಇವುಗಳನ್ನು ಅಭ್ಯಾಸ ಮಾಡಲಿಕ್ಕೆ ನಾವು ಈ ದಿನ ಪ್ರಯತ್ನ ಮಾಡೋಣ. ಮೊದಲು ಈಗ ತ್ರಿಭುಜ ಅಂದರೆ ಏನು ಅಂತ ನೋಡೋಣ. ತಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ತ್ರಿ ಅಂದರೆ ಎಷ್ಟು ಮಕ್ಕಳೇ? ತ್ರಿ ಅಂದರೆ ಮೂರು ಅಂತ ಗೊತ್ತಿದೆ. ಮೂರು ಏನು? ಮೂರು ಬಾಹುಗಳು ತಮ್ಮ ತಮ್ಮ ಅಂತ್ಯ ಬಿಂದುಗಳಲ್ಲಿ ಛೇದಿಸಿದಾಗ ಉಂಟಾಗ್ತಕ್ಕಂಥ ಒಂದು ಸಮತಲ. ಈ ಸಮತಲವನ್ನೇ ನಾವು ತ್ರಿಭುಜ ಅಂತ ಹೇಳ್ತೇವೆ. ಈ ತ್ರಿಭುಜ ಇದು ಒಂದು ರೇಖಾಖಂಡ ನೋಡಿ, ಇದು ಒಂದು ರೇಖಾಖಂಡ, ಇದು ಕೂಡ ಒಂದು ರೇಖಾಖಂಡ. ಇದರಲ್ಲಿ ಮೂರು ರೇಖಾಖಂಡಗಳಿವೆ. ಎ ಬಿ ಅನ್ನೋದು ಒಂದು, ಬಿ ಸಿ ಅಂತಕ್ಕಂಥದ್ದು ಮತ್ತೊಂದು, ಸಿ ಎ ಅಂತಕ್ಕಂಥದ್ದು ಮತ್ತೊಂದು. ಈ ಮೂರು ರೇಖಾಖಂಡಗಳ ಅಂತ್ಯ ಬಿಂದುಗಳು ಪರಸ್ಪರ ಇನ್ನೊಂದು ರೇಖಾಖಂಡವನ್ನು ಯಾವುದೋ ಒಂದು ಅಂತ್ಯ ಬಿಂದುವಿನಲ್ಲಿ ಛೇದಿಸಬೇಕು. ಈ ಮೂರು ರೇಖಾಖಂಡಗಳು ಎಲ್ಲಿ ಇರಬೇಕು ಅಂದರೆ ಒಂದೇ ಸಮತಲದಲ್ಲಿ ಇರಬೇಕು. ಹೀಗಿದ್ರೆ ಇದನ್ನು ನಾವು ತ್ರಿಭುಜ ಅಂತ ಹೇಳ್ಬಿಟ್ಟು ನಾವು ಕರೀತೇವೆ. ಮತ್ತೊಮ್ಮೆ ತ್ರಿ ಅಂದರೆ ಮೂರು ಅಂತ ಹೇಳ್ಬಿಟ್ಟು, ಮೂರು ಅಂದರೆ ಮೂರು ಬಾಹುಗಳನ್ನು ಹೊಂದಿರುವ ಒಂದು ಬಹುಭುಜ ತಮ್ಮ ಅಂತ್ಯ ಬಿಂದುಗಳಲ್ಲಿ ಮಾತ್ರ ಏನಾಗಿರಬೇಕು? ಛೇದಿಸಿರಬೇಕು. ಅಂತಹ ಒಂದು ಆವೃತ್ತ ಸಮತಲಾಕೃತಿಯನ್ನು ನಾವು ತ್ರಿಭುಜ ಅಂತ ಹೇಳ್ಬಿಟ್ಟು ನಾವು ಕರೀತೇವೆ. ಇಂಗ್ಲಿಷಲ್ಲಿ ಇದನ್ನ ಟ್ರಯಾಂಗಲ್ ಅಂತ ಹೇಳ್ಬಿಟ್ಟು ಕೂಡ ನಾವು ಕರೀತೇವೆ. ಈ ತ್ರಿಭುಜದ ಕುರಿತು ಅನೇಕ ಇತಿಹಾಸ ಇದೆ ಮಕ್ಕಳೇ. ಇದಕ್ಕೆ ತ್ರಿಭುಜ ರಚನೆ ಮಾಡೋದು ಹೇಗೆ, ತ್ರಿಭುಜದ ವಿಸ್ತೀರ್ಣ ಹೇಗೆ, ತ್ರಿಭುಜದ ಸುತ್ತಳತೆ ಹೇಗೆ, ಅದನ್ನು ಮುಂದಿನ ಒಂದು ಘಟಕದಲ್ಲಿ ನೋಡೋಣಂತೆ. ಈಗ ಈ ತ್ರಿಭುಜ ಎಷ್ಟು ಅಂಶಗಳನ್ನು ಒಳಗೊಂಡಿದೆ, ಈ ತ್ರಿಭುಜಕ್ಕೆ ಒಟ್ಟು ಎಷ್ಟು ಅಂಶಗಳಿದ್ದಾವೆ ನೋಡೋಣ. ನಾವು ಆವಾಗ ಹೇಳಿದ್ವಿ ಈ ತ್ರಿಭುಜಕ್ಕೆ ಮೂರು ಬಾಹುಗಳಿವೆ. ಆ ಮೂರು ಬಾಹುಗಳನ್ನು ಹೇಗೆ ಬರೀತೀವಿ ನಾವು? ಎ ಬಿ, ಬಿ ಸಿ, ಮತ್ತೊಂದು ಯಾವುದು? ಸಿ ಎ. ಮೂರು ಬಾಹುಗಳನ್ನು ನೀವು ನೋಡಿದಿರಿ. ಈಗ ಎ ಬಿ, ಬಿ ಸಿ, ಸಿ ಎ. ನಂತರ ಇದಕ್ಕೆ ಈ ಎರಡೆರಡು ಬಾಹುಗಳು ತಮ್ಮ ಅಂತ್ಯ ಬಿಂದುಗಳಲ್ಲಿ ಛೇದಿಸಿದಾಗ ಉಂಟಾಗುವ ಈ ಮೂಲೆಗಳಿವೆ ನೋಡಿ, ಮೂಲೆ ಅಂತೇಳಿ. ಈ ಮೂಲೆಗಳನ್ನು ಕೋನ ಅಂತ ಕರೀತೀವಿ ನೋಡಿ. ಇಲ್ಲೊಂದು ಮೂಲೆ ಇದೆ, ಈ ಎರಡು ಬಾಹುಗಳು ಛೇದಿಸಿದಾಗ ಇಲ್ಲೊಂದು ಮೂಲೆ ಇದೆ, ಇಲ್ಲೊಂದು, ಒಟ್ಟು ಮೂರು ಮೂಲೆಗಳಿವೆ. ಈ ಮೂರು ಮೂಲೆಗಳನ್ನು ನಾವು ಕೋನಗಳು ಅಂತ ಕರೀತೇವೆ. ಹಾಗಾದ್ರೆ ಯಾವ್ಯಾವ ಕೋನಗಳಿದ್ದಾವೆ? ಎಷ್ಟು ಕೋನಗಳಿದ್ದಾವೆ? ಮೂರು ಕೋನಗಳಿದ್ದಾವೆ. ಅವು ಯಾವ್ಯಾವು? ಕೋನ ಎ, ಇಲ್ಲಿ ನೋಡಿ ಕೋನ ಎ, ಇನ್ನೊಂದು ಕೋನ ಬಿ, ಮತ್ತೊಂದು ಕೋನ ಸಿ. ನಂತರ ಮೂರು ಶೃಂಗಗಳಿದ್ದಾವೆ. ಶೃಂಗ ಯಾವ್ಯಾವ ಶೃಂಗಗಳು ಅಂತ ಹೇಳಿದ್ರೆ ಕೋನಗಳನ್ನು ಪ್ರತಿನಿಧಿಸತಕ್ಕಂಥ ಮೂಲೆಗಳಿದ್ದಾವಲ್ಲ, ಶೃಂಗ ಎ, ಶೃಂಗ ಬಿ, ಶೃಂಗ ಸಿ. ಹಾಗಾದ್ರೆ ಈ ತ್ರಿಭುಜಕ್ಕೆ ನಾವು ಇಲ್ಲಿ ಮೂರು ಬಾಹು, ಮೂರು ಕೋನಗಳು, ಮೂರು ಶೃಂಗಗಳನ್ನು ಬರೆದಿದ್ದೇವೆ. ಆದ್ರೆ ಒಂದು ತ್ರಿಭುಜಕ್ಕೆ ಒಟ್ಟು ಎಷ್ಟು ಅಂಶಗಳಿದ್ದಾವೆ ಅಂತ ಹೇಳಿದ್ರೆ ಈ ಎರಡನ್ನು ಪರಿಗಣಿಸ್ತೇವೆ. ಒಟ್ಟು 6 ಅಂಶಗಳಿವೆ. ಒಂದು ತ್ರಿಭುಜಕ್ಕೆ ಒಟ್ಟು ಎಷ್ಟು ಅಂಶಗಳಿವೆ ಮಕ್ಕಳೇ? 6 ಅಂಶಗಳಿವೆ. ಈ 6 ಅಂಶಗಳ ಆಧಾರದ ಮೇಲೆ ನಾವು ಬಾಹು, ಕೋನ ಇವುಗಳನ್ನು ಅಳತೆ ಮಾಡ್ತೇವೆ, ಅಥವಾ ಆ ಅಳತೆಗೆ ಅನುಗುಣವಾಗಿ ತ್ರಿಭುಜಗಳನ್ನು ರಚನೆ ಮಾಡ್ತೇವೆ. ಹಾಗಾದ್ರೆ ಈ ತ್ರಿಭುಜದಲ್ಲಿ ಮೂರು ಒಳಕೋನಗಳ
ಇದನ್ನ ನೀವು ಮನೆ ಮಾಡಬೇಕು, ಇದನ್ನ ಸ್ಮರಿಸ್ಕೋಬೇಕು, ನೆನಪಿಟ್ಕೋಬೇಕು. ಎಷ್ಟು ಮೂಲೆಗಳಿದ್ದಾವೆ? 1 2 3. ಈ 3 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ ಮಕ್ಕಳೇ? 180 ಡಿಗ್ರಿ ಇರುತ್ತೆ. ಇದನ್ನ ನೋಡಿದ್ದೇವೆ. ಹಾಗಾದ್ರೆ ಈ 9 ಅಂಶಗಳಿದ್ರೂ ಕೂಡ ನಾವು ಒಂದು ತ್ರಿಭುಜಕ್ಕೆ 6 ಅಂಶಗಳು, 3 ಬಾಹುಗಳು, 3 ಕೋನಗಳು ಅನ್ನೋದನ್ನು ನಾವು ಈ ಪರಿಗಣಿಸ್ತಾ ಇದ್ದೇವೆ. ಇದಾದ ನಂತರ ನಾವೀಗ ಸ್ವಲ್ಪ ಮುಂದೆ ಹೋಗೋಣ. ಮುಂದೆ ಹೋಗಿ ಸರ್ವ ಸಮತೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಸರ್ವ ಸಮತೆ. ಮಕ್ಕಳೇ, ನಿಮ್ಮೆಲ್ಲ ಫೋಟೋಸ್ ಇದಾವೆ, ಪಾಸ್ಪೋರ್ಟ್ ಸೈಜ್ ಫೋಟೋಗಳಿದಾವೆ ಮನೆಯಲ್ಲಿ. ಯಾವುದೇ 2 ಪಾಸ್ಪೋರ್ಟ್ ಸೈಜ್ ಫೋಟೋ ನೀವು ಒಂದೇ ಟೈಮ್ ತೆಗೆಸಿದಾಗ ಒಂದು ಫೋಟೋವನ್ನ ಮತ್ತೊಂದು ಫೋಟೋದ ಮೇಲೆ ಇಡಿ. ಅವೆರಡೂ ಕೂಡ ಏನಾಗ್ತವೆ? ಪರಸ್ಪರ ಐಕ್ಯವಾಗ್ತವೆ. ಒಂದೊಂದು ಫೋಟೋಕ್ಕೂ 4 ಬಾಹುಗಳಿದ್ದಾವೆ. ಅವು ಒಂದ್ರ ಮೇಲೆ ಒಂದು ಕೂತ್ರೆ ಪರಸ್ಪರ ಏನಾಗ್ತವೆ? ಐಕ್ಯವಾಗ್ತವೆ. ಆದ್ದರಿಂದ ಒಂದೇ ವಿಧದ 2 ಭಾವಚಿತ್ರಗಳು ಸಮ. ಅಥವಾ ಇನ್ನು ಒಂದೇ ಬ್ಯಾಂಕಿನಲ್ಲಿರುವ ATM ಕಾರ್ಡ್ಗಳನ್ನು ಉದಾಹರಣೆ ತಗೋಬಹುದು. ಯಾವ್ದಾದ್ರು ATM ಕಾರ್ಡ್ ಅಂತ ಹೇಳಿದ್ರೆ ಈ ಒಂದು ಆಕಾರದಲ್ಲಿರುತ್ತೆ ಮಕ್ಕಳಿಗೆ. ಯಾವುದು ಸಿಂಡಿಕೇಟ್ ಬ್ಯಾಂಕ್ ಅಂತ ಯಾವ್ದಾದ್ರು ತಗೊಂಡ್ರೆ ಇನ್ನೊಂದು ಸಿಂಡಿಕೇಟ್ ಬ್ಯಾಂಕ್ ATM ಕಾರ್ಡ್ ಅನ್ನ ಇದ್ರ ಮೇಲೆ ನಾವು ಏನ್ ಮಾಡಬೇಕು? ಇಡಬೇಕು. ಇಟ್ಟಾಗ ಏನಾಗುತ್ತೆ? ಅದರ 4 ಬಾಹುಗಳಿಗೆ ಪರಸ್ಪರ ಏನಾಗುತ್ತೆ? ಸಮ. ಅಂದ್ರೆ ಒಂದೇ ಬ್ಯಾಂಕಿನ ಯಾವ್ದಾದ್ರೂ 2 ATM ಕಾರ್ಡ್ ಅನ್ನು ತಗೊಂಡು ಒಂದ್ರ ಮೇಲೆ ಒಂದು ನಾವೇನ್ ಮಾಡ್ತೇವೆ? ಇಡ್ತೇವೆ. ಆಗ ಅವೆರಡು ಪರಸ್ಪರ ಒಂದಕ್ಕೊಂದು ಏನಾಗುತ್ತೆ? ಸಮಾನ. ಅಥವಾ ಒಂದೇ ವರ್ಷದಲ್ಲಿ ತಯಾರು ಮಾಡಿರ್ತಕ್ಕಂಥ ಒಂದೇ ನಾಣ್ಯಗಳನ್ನು ತೆಗೆದು 5 ರೂಪಾಯಿ ನಾಣ್ಯಗಳು ಅಂತ ತಗೊಳ್ಳಿ, ಅಥವಾ 2 ರೂಪಾಯಿ ನಾಣ್ಯಗಳು ಅಥವಾ 1 ರೂಪಾಯಿ ನಾಣ್ಯ, ಒಂದೇ ಇಸುವಿಯಲ್ಲಿ ರಚನೆ ಮಾಡಿರುವ ಅಥವಾ ತಯಾರಾಗಿರ್ತಕ್ಕಂಥ ಯಾವುದೇ 1 ರೂಪಾಯಿ ಅಥವಾ 2 ರೂಪಾಯಿ ಅಥವಾ 5 ರೂಪಾಯಿ ನಾಣ್ಯಗಳನ್ನು ಒಂದ್ರ ಮೇಲೆ ಒಂದಿಟ್ಟರೆ ಅವೆರಡು ಪರಸ್ಪರ ಏನು ಮಾಡ್ತವೆ? ಸಮನಾಗ್ತವೆ. ಈ ರೀತಿ ಪರಸ್ಪರ ಸಮನಾಗಿರ್ತಕ್ಕಂಥ ಈ ರೇಖಾಕೃತಿಗಳನ್ನು ನಾವು ಸರ್ವಸಮ ಆಕೃತಿಗಳು ಅಂತ ಹೇಳ್ತೇವೆ. ಸರ್ವಸಮ ಆಕೃತಿಗಳು. ಇನ್ನೊಂದು ಉದಾಹರಣೆಯನ್ನು ಕೊಟ್ಬಿಡ್ತೇನೆ. ಸರ್ವಸಮ ಅಂತ ಹೇಳ್ಬೇಕಾದ್ರೆ ಮೊದಲು ಅವು ಯಾವ್ಯಾವ ಗುಣಗಳನ್ನ ಹೊಂದಿರಬೇಕು, ಅವುಗಳ ಆಕಾರ ಒಂದೇ ಆಗಿರ್ಬೇಕಲ್ವ ನೋಡೋಣ. ಈಗ A, B, C, D, E, F. ಇದು 4.5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಇದು 5.5 ಸೆಂಟಿಮೀಟರ್. ABC ತ್ರಿಭುಜದ ಬಾಹುಗಳ ಅಳತೆ AB 4.5, BC 5 ಮತ್ತೆ C ಎಷ್ಟಿದೆ? 5.5 ಸೆಂಟಿಮೀಟರ್ ಇದೆ. ಅದೇ ರೀತಿ ಇಲ್ಲಿ ಕೂಡ ತೆಗೆದುಕೊಳ್ಳೋಣ. 4.5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಇದು 5.5 ಸೆಂಟಿಮೀಟರ್. ಸೂಕ್ಷ್ಮವಾಗಿ ಈ ಎರಡು ತ್ರಿಭುಜಗಳನ್ನು ಗಮನಿಸಿ. ಈ ABC ತ್ರಿಭುಜದ ಮೇಲೆ ಈ DEF ತ್ರಿಭುಜವನ್ನ ಒಂದು ರಟ್ಟಿನಲ್ಲಿ ಕತ್ತರಿಸಿಕೊಂಡು ನೀವು ಈ ಚಟುವಟಿಕೆ ಮನೆಯಲ್ಲಿ ಮಾಡಬಹುದು ವಿದ್ಯಾರ್ಥಿಗಳೇ. ಒಂದು ರಟ್ಟನ್ನು ತೆಗೆದುಕೊಳ್ಳಿ, ಆ ರಟ್ಟನ್ನು ಈ ಅಳತೆಗೆ ಅನುಗುಣವಾಗಿ 2 ರಟ್ಟುಗಳನ್ನು ಕತ್ತರಿಸಿಕೊಳ್ಳಿ. ಒಂದು ABC ಅನ್ಕೊಳ್ಳಿ, ಇನ್ನೊಂದು DEF ಅನ್ಕೊಳ್ಳಿ. ABC ತ್ರಿಭುಜದ ಮೇಲೆ DEF ತ್ರಿಭುಜವನ್ನ ಹೀಗೆ ಇಟ್ಟುಬಿಡಿ. ಇಟ್ಟಾಗ ಏನಾಗುತ್ತೆ?
ಎ ಬಿ ಬಾಹುವಿನ ಮೇಲೆ ಡಿ ಇ ಬಾಹು ಬರುತ್ತೆ, ಬಿ ಸಿ ಬಾಹುವಿನ ಮೇಲೆ ಇ ಎಫ್ ಬಾಹು ಕೂರುತ್ತೆ, ಸಿ ಎ ಬಾಹುವಿನ ಮೇಲೆ ಎಂ ಡಿ ಬಾಹು ಕೂರುತ್ತೆ. ಆಗ ಎರಡೂ ತ್ರಿಭುಜಗಳನ್ನು ನೋಡಿದಾಗ ನಮ್ಗೆ ಎಲ್ಲೋ ಒಂದ್ರ ಮೇಲೆ ಒಂದು ಇಟ್ಟಾಗ ಒಂದೇ ತ್ರಿಭುಜ ಅನ್ನೋ ರೀತಿಯಲ್ಲಿ ಗೋಚರವಾಗುತ್ತೆ. ಜೊತೆಗೆ ಎ ಶೃಂಗದ ಮೇಲೆ ಡಿ ಶೃಂಗ, ಬಿ ಮೇಲೆ ಇ, ಸಿ ಮೇಲೆ ಎಫ್ ಶೃಂಗ ಕೂರುತ್ತೆ. ಜೊತೆಗೆ ಕೋನ ಎ ಗೆ ಕೋನ ಡಿ, ಕೋನ ಬಿ ಗೆ ಕೋನ ಇ, ಕೋನ ಸಿ ಗೆ ಕೋನ ಎಫ್ ಏನಾಗಿರುತ್ತೆ? ಸಮನಾಗಿರುತ್ತೆ. ಹಾಗಾದ್ರೆ ಇಂತಹ ರೇಖಾಕೃತಿಗಳನ್ನು ನಾವು ಸರ್ವಸಮಆಕೃತಿಗಳು ಅಂತ ಕರೀತೇವೆ. ಹಾಗಾದ್ರೆ ಸರ್ವಸಮಆಕೃತಿಗಳು ಅಂತ ಹೇಳಿದ್ರೆ ಏನು ಲಕ್ಷಣಗಳಿರಬೇಕು? ಮೊದಲು ಯಾವುದೇ ಎರಡು ಬಹುಭುಜಗಳು ಸಮಸಂಖ್ಯೆಗಳು, ಸಮನಾದ ಬಾಹುಗಳುಳ್ಳ ಎರಡು ಬಹುಭುಜಗಳನ್ನು ತೆಗೆದುಕೊಂಡು ಒಂದು ಬಹುಭುಜದ ಮೇಲೆ ಇನ್ನೊಂದು ಬಹುಭುಜವನ್ನು ಹಾಕಿದಾಗ ಒಂದನೇ ಬಹುಭುಜದ ಎಲ್ಲಾ ಬಾಹುಗಳ ಅಳತೆ ಅದಕ್ಕೆ ಅನುರೂಪವಾದ ಎರಡನೇ ಬಹುಭುಜದ ಎಲ್ಲಾ ಬಾಹುಗಳ ಅಳತೆಗೆ ಸಮನಾಗಿರಬೇಕು. ಮತ್ತೆ ಎಲ್ಲಾ ಕೋನಗಳಿಗೂ ಸಮನಾಗಿದ್ದರೆ ಮಾತ್ರ ಆ ಎರಡು ರೇಖಾಕೃತಿಗಳನ್ನು ನಾವು ಸರ್ವಸಮಆಕೃತಿಗಳು ಅಂತ ಕರೀತೇವೆ. ಬಾಹುಗಳ ಸಂಖ್ಯೆ ಸಮನಾಗಿರುವ ಅಂದ್ರೆ ಒಂದು ತ್ರಿಭುಜ ಇದ್ರೆ ಇನ್ನೊಂದು ತ್ರಿಭುಜದೊಂದಿಗೆ ಹೋಲಿಕೆ ಮಾಡಬೇಕು. ಒಂದು ತ್ರಿಭುಜವನ್ನ ಒಂದು ಚತುರ್ಭುಜದೊಂದಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಾಹುಗಳ ಸಂಖ್ಯೆ ಸಮನಾಗಿರುವ ಯಾವುದೇ ಎರಡು ಬಹುಭುಜಗಳನ್ನು ತೆಗೆದುಕೊಂಡು ಇದನ್ನೇನು ಮಾಡಬೇಕು? ನಾವು ಹೋಲಿಕೆ ಮಾಡಬೇಕು. ಹಾಗಾದ್ರೆ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಇವಾಗ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ನಾನೇ ಹೇಳ್ಬಿಡ್ತೀನಿ. ಈ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರಬೇಕಾದ್ರೆ ಮೊದಲು ಏನು ಲಕ್ಷಣಗಳನ್ನು ಹೊಂದಿರಬೇಕು ಅಂತ ಹೇಳಿದ್ರೆ ನೋಡಿ, ತ್ರಿಭುಜ ಎ ಬಿ ಸಿ ಯಲ್ಲಿ ಮೂರು ಬಾಹುಗಳು, ತ್ರಿಭುಜ ಡಿ ಎಫ್ ನಲ್ಲಿ ಇದಕ್ಕೆ ಅನುರೂಪವಾದ ಮೂರು ಬಾಹುಗಳಿಗೂ ಮತ್ತು ಅದಕ್ಕೆ ಅನುಗುಣವಾದ ಅನುರೂಪ ಕೋನಗಳಿಗೂ ಸಮನಾಗಿದ್ರೆ ಆಗ ತ್ರಿಭುಜ ಎ ಬಿ ಸಿಯು ತ್ರಿಭುಜ ಡಿ ಇ ಎಫ್ ಗೆ ಏನಾಗಿರಬೇಕು? ಸರ್ವಸಮವಾಗಿರಬೇಕು. ಒಂದೇ ಪದದಲ್ಲಿ ಹೇಳಬೇಕು ಅಂದ್ರೆ ಸರ್ವಸಮ ಅಂದ್ರೆ ಇನ್ನೂ ಒಂದು ಸಿಂಪಲ್ ಉದಾಹರಣೆ ತಗೋಣ. ಸಮನಾದ ತ್ರಿಜ್ಯಗಳಿರುವ ಎರಡು ವೃತ್ತಗಳನ್ನು ತೆಗೆದುಕೊಂಡ್ರೆ ಅವೆರಡೂ ಪರಸ್ಪರ ಏನಾಗಿರ್ತವೆ? ಅದನ್ನು ಒಂದು ಉದಾಹರಣೆ ನೋಡಿ. ಯಾವುದೇ ಒಂದು ನಿರ್ದಿಷ್ಟ ತ್ರಿಜ್ಯ ಇರತಕ್ಕಂಥ ಒಂದು ವೃತ್ತವನ್ನು ತೆಗೆದುಕೊಳ್ಳುತ್ತೇನೆ. ಮೊದಲೇ ಉದಾಹರಣೆ ಯಾವುದೋ ಒಂದು ನಿರ್ದಿಷ್ಟ ತ್ರಿಜ್ಯ ಇರತಕ್ಕಂಥ ಒಂದು ವೃತ್ತ ತೆಗೆದುಕೊಳ್ಳಿ. ಇಷ್ಟೇ ತ್ರಿಜ್ಯ ಇರತಕ್ಕಂಥ ಇನ್ನೊಂದು ವೃತ್ತವನ್ನು ತಗೊಳ್ಳಿ. ನೋಡಿ, ಇವೆರಡರ ತ್ರಿಜ್ಯ ಪರಸ್ಪರ ಏನಾಗಿದ್ದಾವೆ ಅಂತ ಹೇಳಿದ್ರೆ ಸಮನಾಗಿದ್ದಾವೆ. ಉದಾಹರಣೆಗೆ ಇದು 4 ಸೆಂಟಿಮೀಟರ್ ಅಂದ್ರೆ ಇದು 4 ಸೆಂಟಿಮೀಟರ್. ಹಾಗಾದ್ರೆ ಯಾವುದೇ ಎರಡು ವೃತ್ತಗಳ ತ್ರಿಜ್ಯಗಳು 4 ಸೆಂಟಿಮೀಟರ್ ಇದ್ರೆ ಅವೆರಡೂ ಕೂಡ ಏನಾಗಿರಬೇಕು? ಸರ್ವ ಸಮನಾಗಿರಬೇಕು. ಅಂದ್ರೆ ಸಮನಾಗಿರ್ತಕ್ಕಂಥ ತ್ರಿಜ್ಯಗಳುಳ್ಳ ವೃತ್ತಗಳು ಪರಸ್ಪರ ಸರ್ವಸಮವಾಗಿರುತ್ತವೆ. ಹಾಗಾದ್ರೆ ಇಲ್ಲಿ ಇವೆರಡನ್ನು ತೆಗೆದುಕೊಂಡು ನಾವು ತ್ರಿಭುಜ ಎ ಬಿ ಸಿ ನೋಡಿ, ಈ ತ್ರಿಭುಜಕ್ಕೆ ಈ ಒಂದು ಸಂಕೇತವನ್ನು ಬಳಸ್ತೇವೆ. ತ್ರಿಭುಜ ಎ ಬಿ ಸಿಯು ತ್ರಿಭುಜ ಡಿ ಎಫ್ ಗೆ ಸರ್ವಸಮ. ಸರ್ವಸಮ ಅನ್ನಲಿಕ್ಕೆ ಸಮ ಬರೆದು ಈ ಸಿಂಬಲ್ ಅನ್ನು ಬಳಸ್ತೇವೆ. ಇದನ್ನ ಕನ್ನಡದಲ್ಲಿ ಏನು ಬರೆದಿದ್ವಿ? ತ್ರಿಭುಜ ಎ ಬಿ ಸಿಯು ತ್ರಿಭುಜ ಡಿ ಎಫ್ ಗೆ ಸರ್ವಸಮನಾಗಿದೆ ಅಂತ ಬರೀತೇವೆ. ಈ ರೀತಿ ಬರಿಬೇಕಾದ್ರೆ ಇದನ್ನ ಈ ರೀತಿ ಬರೀಲಿಕ್ಕಾಗುತ್ತಾ? ತ್ರಿಭುಜ ಎ ಬಿ ಸಿಯು ತ್ರಿಭುಜ ಎಫ್ ಡಿ ಗೆ ಸರ್ವಸಮ ಅಂತ ಬರೀಲಿಕ್ಕೆ ಬರುತ್ತಾ? ನೋಡೋಣ, ಈ ರೀತಿ ಬರೀಬಹುದಾ? ಮೊದಲು ಇವೆರಡನ್ನು ಯಾಕೆ ಈ ರೀತಿ ಬರೆದಿದ್ದೇವೆ ಅಂತ ನೋಡ್ಕೊಳ್ಳೋಣ. ಬಾಹುಗಳು ಯಾವ್ಯಾವ ಸಮನಾಗಿದ್ದಾವೆ ನೋಡೋಣ. ಫಸ್ಟ್ ಎ ಬಿ ಬಾಹು ಯಾವ ಬಾಹುವಿಗೆ ಸಮನಾಗಿದೆ? ಡಿ ಇ ಬಾಹುವಿಗೆ ಸಮನಾಗಿದೆ. ನಂತರ ಬಿ ಸಿ ಬಾಹು ಇ ಎಫ್ ಬಾಹುವಿಗೆ ಸಮನಾಗಿದೆ.
ಬಿ ಸಿ ಬಾಹು ಇ ಎಫ್ ಬಾಹುವಿಗೆ ಸಮನಾಗಿದೆ. ನಂತರ ಸಿ ಎ ಬಾಹು ಎಫ್ ಡಿ ಬಾಹುವಿಗೆ, ಸಿ ಎ ಬಾಹು ಯಾವುದಕ್ಕೆ ಎಫ್ ಡಿ ಬಾಹುವಿಗೆ ಸಮನಾಗಿದೆ. ಅದಕ್ಕೆ ಅನುರೂಪವಾಗಿ ಈ ಕಡೆ ಗಮನ ಕೊಡಿ. ಮೊದಲು ಎ ಬಿ ಯು ತ್ರಿಭುಜ ಎ ಬಿ ಸಿ ಯಾವ ಸಮನಾಗಿದೆ ನೋಡಿ, ಡಿ ಸಮನಾಗಿದೆ. ನಂತರ ಬಿ ಸಿ ಬಾಹುವನ್ನು ನೋಡಿ, ಈ ಬಿ ಸಿ ಬಾಹು ಯಾವ ಬಾಹುವಿಗೆ ಸಮನಾಗಿದೆ, ಇ ಎಫ್ ಬಾಹುವಿಗೆ ಸಮನಾಗಿದೆ. ನಂತರ ಮೂರನೇ ನೋಡಿ ಸಿ ಎ ಬಾಹು ಯಾವ ಬಾಹುವಿಗೆ ಸಮನಾಗಿದೆ, ಎಫ್ ಡಿ ಎಫ್ ಡಿ ಬಾಹುವಿಗೆ ಸಮನಾಗಿದೆ ಅಲ್ವಾ. ಹಾಗಾದ್ರೆ ಸರ್ವಸಮ ತ್ರಿಭುಜಗಳನ್ನು ಬರೀಬೇಕಾದ್ರೆ ಅನುರೂಪ ಬಾಹುಗಳ ಆಧಾರದ ಮೇಲೆ ಬರೀಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಇದೇ ತ್ರಿಭುಜವನ್ನ ಇನ್ನೊಂದು ರೀತಿಯೂ ಬರೀಬಹುದು. ಅದರ ಮುಂದಿನ ಉದಾಹರಣೆಯಲ್ಲಿ ನಾವು ನೋಡೋಣ. ಇವಾಗ ಈ ರೀತಿಯಾಗಿ ಬರೀಲಿಕ್ಕೆ ಬರೋದಲ್ಲ, ಇದು ತಪ್ಪು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ, ಇಲ್ಲಿ ಎ ಬಿ ಬಾಹು ಇದೆ, ಇಲ್ಲಿ ಎಫ್ ಡಿ ಬಾಹು ಬಂದ್ಬಿಟ್ಟಿದೆ. ನೋಡಿ, ಎ ಬಿ ಬಾಹುವಿಗೆ ಎಫ್ ಡಿ ಬಾಹು ಸಮ ಅಲ್ಲ ಅಲ್ವಾ. ನಾವು ಹೇಗೆ ಅನುರೂಪ ಬಾಹುಗಳನ್ನು ತೆಗೆದುಕೊಳ್ತೇವೋ ಅದಕ್ಕೆ ಅನುಗುಣವಾಗಿ ನಾವೇನ್ ಮಾಡಬೇಕು, ಈ ಸರ್ವಸಮ ತ್ರಿಭುಜಗಳನ್ನು ಬರೀಬೇಕಾದ್ರೆ ಅನುಕ್ರಮವಾಗಿ ಬರೀಬೇಕು. ಸಮಬಾಹುಗಳಿಗೆ ಅನುಗುಣವಾಗಿ ಅನುಕ್ರಮ ಶೃಂಗಗಳನ್ನು ಕೂಡ ಬರೀಬೇಕು. ಎ ಬಿಗೆ ಡಿ ನೇ ಬರೀಬೇಕು, ಬಿ ಸಿ ಗೆ ಇ ಎಫ್ ಬರೀಬೇಕು, ಸಿ ಎ ಗೆ ಎಫ್ ಡಿ ನೇ ಬರೀಬೇಕು. ಇದಕ್ಕೆ ತದ್ವಿರುದ್ಧವಾಗಿ ನೋಡಿ, ಎ ಬಿ ಸಿ ಅನ್ನು ಬಿಟ್ಬಿಟ್ಟು ಸಿ ಎ ಬಿ ಅಂತ ಬರೀಲಿಕ್ಕೆ ಸಾಧ್ಯತೆ ಇಲ್ಲ ನಮಗೆ, ಅಥವಾ ಡಿ ಎಫ್ ಎ ಎಫ್ ಡಿ ಎ ಅಂತ ಬರೀಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲೇನು ಬರೆದಿದೆಯಲ್ಲ ಇವಾಗ ಎ ಬಿ ಸಿ ಯು ಡಿ ಇ ಎಫ್ ಅನುಕ್ರಮವಾಗಿ ನಾವು ಬಾಹುಗಳ ಹೇಗೆ ತಗೊಂಡಿದ್ದೇವೋ ಅದೇ ರೀತಿ ನಾವು ಏನು ಮಾಡಿದ್ದೇವೆ, ಈ ಶೃಂಗಗಳನ್ನು ಕೂಡ ಅದೇ ರೀತಿ ಬರೆದಿದ್ದೇವೆ. ಇದನ್ನ ಸ್ವಲ್ಪ ಏಕೆಂದ್ರೆ ಒಂದು ಶೃಂಗವನ್ನ ನೀವು ತಪ್ಪು ಬರೆದಿದೆ ಅಂತ ಹೇಳಿದ್ರೆ ಇಡೀ ಪ್ರಾಬ್ಲಮ್ ಏನಾಗುತ್ತೆ ಮಕ್ಕಳೇ ತಪ್ಪಾಗಿರುತ್ತೆ. ಇದನ್ನ ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೀವು ಮಕ್ಕಳೇ ಬರಿಬೇಕಾಗುತ್ತೆ. ಆಯ್ತಾ? ಸರಿ ಮಕ್ಕಳೇ, ಈ ಮುಂದೆ ಹೋಗೋಣ, ಸ್ವಲ್ಪ ಮುಂದೆ ನೋಡೋಣ. ಈ ವೃತ್ತಗಳನ್ನು ತೆಗೆದುಕೊಂಡಿದ್ದೇವೆ. 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ತ್ರಿಜ್ಯಗಳುಳ್ಳ ಈ ಸಮನಾದ ಎರಡು ವೃತ್ತಗಳು ಕೂಡ ಪರಸ್ಪರ ಏನಾಗಿರ್ತವೆ ಮಕ್ಕಳೇ, ಸರ್ವಸಮ ಆಗಿರುತ್ತೆ. ಹಾಗಾದ್ರೆ ಎರಡು ಯಾವುದೇ ರೇಖಾಕೃತಿಗಳು ತ್ರಿಭುಜಗಳು ಸರ್ವಸಮ ಬೇಕಾದ್ರೆ ಬಾಹುಗಳಿಗೆ ಒಂದನೇ ತ್ರಿಭುಜದ ಬಾಹುಗಳು ಅದಕ್ಕೆ ಅನುಕ್ರಮವಾದ ಇನ್ನೊಂದು ತ್ರಿಭುಜದ ಬಾಹುಗಳಿಗೆ, ಕೋನಗಳಿಗೆ ಅದಕ್ಕೆ ಅನುಕ್ರಮವಾದ ಕೋನಗಳಿಗೆ, ಹೀಗೆ ಸಮನಾಗಿದ್ದರೆ ಮಾತ್ರ ಆ ಎರಡು ತ್ರಿಭುಜಗಳು ಏನಾಗಿರುತ್ತೆ ಮಕ್ಕಳೇ, ಸರ್ವಸಮವಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನೀವು ನೋಡಬೇಕು. ಅಂತ ಸಾಕಷ್ಟು ಉದಾಹರಣೆಗಳಿವೆ ಮಕ್ಕಳೇ. ಅವನ್ನ ಈಗ ಹೋಲಿಕೆ ಮಾಡೋಣ. ಹೋಲಿಕೆ ಮಾಡಬೇಕಾದ್ರೆ ಸರ್ವಸಮತೆಯ ಸಿದ್ಧಾಂತ ಬರಬೇಕಾದ್ರೆ ಹೋಲಿಕೆ ಮಾಡಬೇಕು. ಹೋಲಿಕೆ ಹೆಂಗಿರಬೇಕು ಅಂದ್ರೆ ಬಾಹುಗಳ ಸಂಖ್ಯೆ ಏನಾಗಿರ್ಬೇಕು ಮಕ್ಕಳೇ, ಪರಸ್ಪರ ನಮಗೆ ಸಮನಾಗಿರ್ಬೇಕು. ಬಾಹುಗಳ ಸಂಖ್ಯೆ ಸಮನಾಗಿದ್ದರೆ ಮಾತ್ರ ನಾವೇನು ಮಾಡ್ಬೋದು, ಅವುಗಳನ್ನ ಹೋಲಿಕೆ ಮಾಡಬಹುದು. ಈಗಂತೂ ಬೇರೆ ಬೇರೆ ಉದಾಹರಣೆಗಳನ್ನ ನಾವು ನೋಡೋಣ ಸ್ವಲ್ಪ. ಮಕ್ಕಳೇ, ಇಲ್ಲಿ ಒಂದು ಚಿಕ್ಕ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನ ಬಿಡಿಸೋಣ. ನೋಡಿ, ಹೀಗಿದೆ ಆ ಸಮಸ್ಯೆ. ಎ ಬಿ ಸಿ ಡಿ ಓ. ಮಕ್ಕಳೇ, ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ತ್ರಿಭುಜ ಎ ಓ ಡಿ ಮತ್ತು ತ್ರಿಭುಜ ಬಿ ಓ ಸಿ ಕೊಟ್ಟಿದ್ದಾರೆ. ಈ ಎರಡೂ ತ್ರಿಭುಜಗಳು ಪರಸ್ಪರ ಸಮ ಅಂತೇಳಿ ನೀವು ನಿರೂಪಿಸಬೇಕು. ಏನಂತೇಳಿ, ಫಸ್ಟ್ ಓ ಎ ಈಕ್ವಲ್ಸ್ ಓ ಬಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನಂತರ ಡಿ ಓ ಈಕ್ವಲ್ಸ್ ಓ
ತ್ರಿಭುಜ AOD ಸರ್ವಸಮ ತ್ರಿಭುಜ BOC ಅಂತೇಳಿ ನಿರೂಪಿಸಬೇಕು. ಪ್ರಯತ್ನ ಮಾಡೋಣ. ನೋಡಿ ಸೊಲ್ಯೂಷನ್ ಗಮನಿಸ್ತಾ ಇದ್ದೀರಲ್ವಾ? AOD BOC ಗಳನ್ನ ಗಮನಿಸಿ. ನೋಡಿ ತ್ರಿಭುಜ AOD ಮತ್ತು ತ್ರಿಭುಜ BOC ಗಳಲ್ಲಿ ಸಮನಾಗಿರ್ತಕ್ಕಂಥ ಅಂಶಗಳನ್ನು ಬರೆಯೋಣ. ನೋಡಿ ಸಮನಾದ ಸಂಕೇತಗಳು ಅನುರೂಪ ಭಾವ ಅಥವಾ ಸಮನಾಗಿರ್ತಕ್ಕಂಥ ಅಂಶಗಳನ್ನು ನಿರೂಪಿಸ್ತವೆ. ಇಲ್ಲಿ OA ಅನ್ನೋದು OB ಸಮನಾಗಿದೆ, OD ಅನ್ನೋದು OC ಸಮನಾಗಿದೆ. ಅಂದ್ರೆ ತ್ರಿಭುಜ AOD ನಲ್ಲಿ OA ಬಾಹು ತ್ರಿಭುಜ BOC ನಲ್ಲಿ OB ಸಮನಾಗಿದೆ. ಅದೇ ರೀತಿ ಮಕ್ಕಳೇ ಇನ್ನೊಂದಿದೆ ನೋಡಿ, ತ್ರಿಭುಜ AOD ನಲ್ಲಿ OD ಬಾಹು ಮಕ್ಕಳೇ BOC ನಲ್ಲಿ OC ಸಮನಾಗಿದೆ. ಜೊತೆಗೆ ಅವರು ಕೊಟ್ಟಿದ್ದಾರೆ ಇಲ್ಲಿ ಕೋನ AOD ನಲ್ಲಿ ಕೋನ AOD ಯು ತ್ರಿಭುಜ BOC ನಲ್ಲಿ ಕೋನ BOC ಗೆ ಸಮನಾಗಿದೆ. ಇದು ದತ್ತ, ಇದು ಕೂಡ ದತ್ತನೇ ಮಕ್ಕಳು ಕೊಟ್ಟು ಬಿಟ್ಟಿದ್ದಾರೆ ನೋಡಿ ಸಮ ಅಂತೇಳಿ. ಸೊ ಇದು ಕೂಡ ದತ್ತ. ಆದ್ರಿಂದ ಈ ಎರಡೂ ತ್ರಿಭುಜಗಳಲ್ಲೂ ಮೂರು ಅಂಶಗಳು ಸಮನಾಗಿದ್ದಾವೆ. ಆದ್ರಿಂದ ತ್ರಿಭುಜ AOD ಯು ತ್ರಿಭುಜ BOC ಗೆ ಏನಾಗಿದೆ ಮಕ್ಕಳೇ? ಸಮನಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ನಾವು ಒಂದನೇ ಸರ್ವಸಮತೆಯ ಸಿದ್ಧಾಂತವನ್ನು ಅಭ್ಯಾಸ ಮಾಡಿದವಾಗ ಮಕ್ಕಳೇ, ಯಾವುದು ಬಾ ಓ ಬಾ ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ಸಮನಾಗಿದ್ದಾವೆ. ಮತ್ತೆ ಈ ಅನುರೂಪ ಭಾಗಗಳಿದಾವಲ್ಲ, ಈ ಅನುರೂಪ ಭಾಗಗಳು ಸಮನಾದ ಮೇಲೆ ಉಳಿದಿರ್ತಕ್ಕಂಥ ಭಾಗಗಳು ಯಾವ್ಯಾವು? AD ಮತ್ತೆ BC ಗಳು ಅಥವಾ ಈ ಕೋನಗಳು ಅನುರೂಪ ಕೋನಗಳು ಇವು ಸಮನಾಗಿರ್ತವೆ. ಇವುಗಳನ್ನ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಂತ ಕರಿತೇವೆ. AOD ನಲ್ಲಿ ಮಕ್ಕಳೇ ಕೋನ OAB ಈಕ್ವಲ್ಸ್, BOC ನಲ್ಲಿ ಕೋನ OBC, AOD ನಲ್ಲಿ ಕೋನ ODA ಈಕ್ವಲ್ಸ್ ಕೋನ BOC ನಲ್ಲಿ OCB. ನೋಡಿ ಇವುಗಳನ್ನ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗ, ಸಿಂಪಲ್ ಬರ್ತದೆ ನೋಡಿ, ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಈ ರೀತಿ ಈ ಪರ್ಯಾಯ ಕೋನಗಳು ಸಮನಾಗಿತ್ತು ಅಂತ ಹೇಳಿದ್ರೆ ಮಕ್ಕಳೇ, ಸೊ AD ಬಾಹು ಯಾವುದು ಸಮನಾಗಿರುತ್ತೆ? BC ಬಾಹು ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೋಬಹುದು. ಈಗ ಮಕ್ಕಳೇ ಇದಾದ ಮೇಲೆ ಉಳಿದಿರ್ತಕ್ಕಂಥ ಸರ್ವಸಮತೆಗಳನ್ನ ನಾವು ಈಗ ನೋಡೋಣ. ವಿದ್ಯಾರ್ಥಿಗಳೇ, ಈಗ ಬೇರೆ ಒಂದೆರಡು ಉದಾಹರಣೆಯನ್ನು ತೆಗೆದುಕೊಂಡು ನಾವು ಯಾವಾಗ ಎರಡು ರೇಖಾಕೃತಿಗಳು ಸರ್ವಸಮವಾಗಿರುತ್ತೆ, ಯಾವಾಗ ಆಗಿರೋದಿಲ್ಲ ಅನ್ನೋದನ್ನ ಈಗ ನೋಡೋಣ. ಇನ್ನೊಂದು ಉದಾಹರಣೆ ತಗೊಂಡು ಸುಮ್ಮನೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. ಇದೊಂದು ಪ್ರಮಾಣ, ಇನ್ನೊಂದು ವರ್ಗವನ್ನು ತೆಗೆದುಕೊಳ್ತೇನೆ ಮಕ್ಕಳೇ. ನೋಡಿ ಇಲ್ಲಿ ಇದನ್ನ PQR, ಇದು XYZ, ಇದು 2.5 3 4 ಸೆಂಟಿಮೀಟರ್ ಇದ್ರೆ ಇದು 5 6 7 ಸೆಂಟಿಮೀಟರ್. ಹಾಗೆ
ಇಲ್ಲಿ ಬಂದು ಬಾಹುಗಳ ಸಂಖ್ಯೆ ಸಮನಾಗಿರ್ತಕ್ಕಂಥ ಈ ಎರಡು ರೇಖೆಗಳನ್ನು ತಗೊಳ್ಳಿ. ಪ್ರತಿ ಬಾಹು 3 ಸೆಂಟಿಮೀಟರ್, ಪ್ರತಿ ಬಾಹು 4 ಸೆಂಟಿಮೀಟರ್ ಇರುವ ಎರಡು ವರ್ಗ. ಈಗ ಇದನ್ನು ಹೋಲಿಕೆ ಮಾಡಿ ಮತ್ತೆ ಈ ಎರಡನ್ನು ಹೋಲಿಕೆ ಮಾಡಿ ನೋಡಿ. ಈ ಪಿ ಕ್ಯೂ ಆರ್ ತ್ರಿಭುಜದ ಮೇಲೆ ಎಕ್ಸ್ ವೈ ಝೆಡ್ ತ್ರಿಭುಜವನ್ನ ಒಂದ್ರ ಮೇಲೆ ಒಂದು ಹಾಕೋಣ. ಪಿ ಕ್ಯೂಗೆ ಎಕ್ಸ್ ವೈ ಆಗಲಿ ಎಕ್ಸ್ ಝೆಡ್ ಆಗಲಿ ವೈ ಝೆಡ್ ಆಗಲಿ ಸಮನಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಕ್ಯೂ ಆರ್ಗೆ ಇದರಲ್ಲಿ ಯಾವುದೂ ಸಮ ಇಲ್ಲ, ಪಿ ಆರ್ ಕೂಡ ಇದರಲ್ಲಿ ಯಾವುದೇ ಬಾಹು ಸಮ ಆಗಿಲ್ಲ. ಆದ್ದರಿಂದ ಈ ತ್ರಿಭುಜ ಪಿ ಕ್ಯೂ ಆರ್ ಅನ್ನೋದು ಮಕ್ಕಳೇ ಯಾವುದೇ ಕಾರಣಕ್ಕೂ ತ್ರಿಭುಜ ಎಕ್ಸ್ ವೈ ಝೆಡ್ ಗೆ ಸರ್ವಸಮವಾಗಲಿಕ್ಕೆ ಸಾಧ್ಯತೆ ಇಲ್ಲ. ಕಾರಣ ಅಂತ ಹೇಳಿದ್ರೆ ನಾವು ಈ ಹಿಂದೆ ಹೇಳಿದ ಸರ್ವಸಮ ಅಂದ್ರೆ ಎಲ್ಲಾ ವಿಧದಲ್ಲೂ ಸಮನಾಗಿರ್ಬೇಕು. ಎಲ್ಲಾ ವಿಧದಲ್ಲೂ ಅಂತ ಹೇಳಿದ್ರೆ ಅನುರೂಪ ಬಾಹುಗಳು ಅನುರೂಪ ಕೋನಗಳು ಸಮನಾಗಿರ್ಬೇಕು ಅಂತ ಹೇಳಿದ್ವಿ ನಾವು. ಆದ್ರಿಂದ ಇದಕ್ಕೆ ಅನುರೂಪ ಬಾಹುಗಳ ಅಳತೆ ಎಲ್ಲಿಯೂ ಕೂಡ ಸಮನಾಗಿಲ್ಲ. ಆಕಾರ ಮಾತ್ರ ಒಂದೇ ಆಗಿದೆ, ಇದು ತ್ರಿಭುಜ ಇದು ತ್ರಿಭುಜ. ಹಾಗೆ ಬಾಹುಗಳ ಅಳತೆ ಏನಾಗಿದೆ ವಿಭಿನ್ನವಾಗಿರುವುದರಿಂದ ಈ ಎರಡೂ ರೇಖಾಕೃತಿಗಳು ಸರ್ವಸಮವಾಗಿರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೇನೆ ಇಲ್ಲಿ ಬಂದ್ಬಿಡಿ ಎರಡು ಚೌಕಗಳಿದೆ ನೋಡಿ, ಚೌಕ ಅಥವಾ ವರ್ಗ ಅಂತ ಕರೀತೀವಿ. ಚೌಕ ಅಥವಾ ವರ್ಗ 3 ಸೆಂಟಿಮೀಟರ್ ಬಾಹುಳ್ಳ ವರ್ಗ 4 ಸೆಂಟಿಮೀಟರ್ ಬಾಹುಳ್ಳ ವರ್ಗಕ್ಕೆ ಸಮನಾಗಿಲ್ಲ. ಕಾರಣ ಬಾಹುಳ್ಳತೆ ಕೂಡ ಏನಾಗಿದೆ ಮತ್ತೆ ಭಿನ್ನವಾಗಿದೆ. ಆದ್ದರಿಂದ ಈ ಆಯತಕ್ಕೆ ಯಾವುದೇ ಕಾರಣಕ್ಕೂ ಸರ್ವಸಮನಾಗಲಿಕ್ಕೆ ಸಾಧ್ಯತೆ ಇಲ್ಲ. ನೇರವಾಗಿ ಒಂದೇ ಪದದಲ್ಲಿ ಹೇಳೋಣ. ಹಾಗಾದ್ರೆ ಯಾವುದೇ ಎರಡು ರೇಖಾಕೃತಿಗಳು ಸರ್ವಸಮ ಅಂತ ಹೇಳಬೇಕಾದ್ರೆ ಆ ಎರಡು ರೇಖಾಕೃತಿಗಳು ಎಲ್ಲಾ ವಿಧದಲ್ಲಿಯೂ ಸಮನಾಗಿರಬೇಕು. ಅಂದ್ರೆ ಅವುಗಳ ಆಕಾರ ಒಂದೇ ಆಗಿರಬೇಕು, ಜೊತೆಗೆ ಬಾಹುಗಳ ಅಳತೆ ಕೂಡ ಏನಾಗಿರಬೇಕು ಸಮನಾಗಿದ್ರೆ ಮಾತ್ರ ನಾವೇನು ಹೇಳ್ಬೋದು ಆ ಎರಡು ರೇಖಾಕೃತಿಗಳು ಪರಸ್ಪರ ಸರ್ವಸಮ ಅಂತ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ಈಗ ಈ ಸರ್ವಸಮ ಅನ್ನೋದು ನಾವು ಎಲ್ಲಾ ರೀತಿಯಲ್ಲೂ ಹೇಳಬಹುದು. ಒಂದು ತ್ರಿಭುಜ ಸರ್ವಸಮ ಆಗಬೇಕಾದ್ರೆ ಹಾಗಾದ್ರೆ 3 ಬಾಹುಗಳು 3 ಕೋನಗಳ ಅಳತೆಯೂ ಪರಸ್ಪರ ಸಮನಾಗಿರ್ಬೇಕೆ? ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಸರ್ವಸಮತೆಯ ಸಿದ್ಧಾಂತಗಳನ್ನ ನೋಡೋಣ. ತ್ರಿಭುಜಗಳ ಸರ್ವಸಮ ಒಂದನೇ ಬಾ ಓ ಬಾ ಅಥವಾ ಆಂಗ್ಲ ಭಾಷೆ ಒಳಗೆ ಇದನ್ನ SAS ಸಿದ್ಧಾಂತ ಅಂತ ಕರೀತೀವಿ. ಇದನ್ನ ಯಾವ ರೀತಿ ನಿರೂಪಿಸಬೇಕು ನೋಡೋಣ. ABC DEF ಈ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಿ. ಇಲ್ಲಿ ಮಕ್ಕಳೇ ನೀವು ಗಮನಿಸಬೇಕು, ಯಾವುದೇ ಎರಡು ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳನ್ನು ನಾವು ಯಾವ ರೀತಿ ಸಾಂಕೇತಿಕವಾಗಿ ಗುರುತಿಸ್ತೀವಿ ಅಂತ ಹೇಳಿದ್ರೆ ಯಾವ ಬಾಹುವಿನ ಮೇಲೆ ಸಮನಾದ ಚಿಹ್ನೆಗಳಿರುತ್ತೋ ಆ ಅನುರೂಪ ಬಾಹುಗಳು ಪರಸ್ಪರ ಸಮ ಅಂತಕ್ಕಂಥದ್ದು. ನೋಡಿ ಏನಾಗಿದೆ, AB ಬಾಹು DE ಬಾಹು ಏನಾಗಿದೆ ಸಮನಾಗಿದೆ, ಇದ್ರ ಮೇಲೆ ಒಂದೊಂದೇ ಚಿಹ್ನೆ ಇದೆ. ಹಾಗೆ AC ಬಾಹು
ಡಿ ಎಫ್ ಬಾಹು ಏನಾಗಿದೆ ಎರಡು ಚಿಹ್ನೆ ಹೊಂದಿದೆ ಸಮನಾಗಿದೆ. ಹಾಗೆ ಇಲ್ಲಿ ಕೋನ ಎ ಮತ್ತೆ ಕೋನ ಡಿ ಏನಾಗಿದೆ ಮಕ್ಕಳೇ ಸಮನಾಗಿದೆ, ಒಂದೊಂದೇ ಚಿಹ್ನೆ ಇದೆ. ಹೀಗೆ ಎರಡು ತ್ರಿಭುಜಗಳಲ್ಲಿ ಸಮನಾದ ಚಿಹ್ನೆ ಹೊಂದಿರತಕ್ಕಂಥ ಬಾಹುಗಳು ಅಥವಾ ಅನುರೂಪ ಬಾಹುಗಳು ಯಾವಾಗಲೂ ಪರಸ್ಪರ ಸಮ. ಇದನ್ನು ಹೋಲಿಕೆ ಮಾಡೋಣ ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಹೋಲಿಕೆ ಮಾಡೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಬಾಹು, ತ್ರಿಭುಜ ಡಿ ಇ ಎಫ್ ನಲ್ಲಿ ಡಿ ಇ ಬಾಹುವಿಗೆ ಸಮ. ಹಾಗೆಯೇ ಇದರಲ್ಲಿ ಸಿ ಎ ಬಾಹು ಎಫ್ ಡಿ ಬಾಹುವಿಗೆ ಸಮನಾಗಿದೆ. ಸಿ ಎ ಬಾಹು ಎಫ್ ಡಿ ಬಾಹುವಿಗೆ ಸಮನಾಗಿದೆ. ಜೊತೆಗೆ ಮತ್ತೊಂದು ಅಂಶ ಕೊಟ್ಟಿದ್ದಾರೆ ನೋಡಿ, ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಎ, ಡಿ ಎಫ್ ನಲ್ಲಿ ಕೋನ ಡಿ, ಅಂದ್ರೆ ಕೋನ ಎ ಮತ್ತೆ ಕೋನ ಡಿ ಏನಾಗಿದೆ ಸಮನಾಗಿದೆ. ಈ ಕಾರಣಕ್ಕೋಸ್ಕರ ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಡಿ ಎಫ್ ಗೆ ಏನಾಗಿದೆ ಮಕ್ಕಳೇ ಪರಸ್ಪರ ಸರ್ವಸಮ. ಸರ್ವಸಮ ಅಂತ ಯಾವ ಆಧಾರದ ಮೇಲೆ ಬಂದರೆ ನಾವು ಈ ಹಿಂದೆ ಉದಾಹರಣೆಯಲ್ಲಿ ಏನು ಮಾಡಿದ್ವಿ, ಅದಕ್ಕೆ ಸಾಂಕೇತಿಕವಾಗಿ ನೋಡಿ. ಇಲ್ಲಿ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋನ, ಇನ್ನೊಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋನಕ್ಕೆ ಸಮನಾಗಿದ್ರೆ ಆ ಎರಡೂ ತ್ರಿಭುಜಗಳು ಪರಸ್ಪರ ಸರ್ವಸಮವಾಗಿರುತ್ತವೆ. ಇನ್ನೊಮ್ಮೆ ಒಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋನ, ಇನ್ನೊಂದು ತ್ರಿಭುಜದ ಎರಡು ಬಾಹುಗಳು ಮತ್ತೆ ಅವುಗಳಿಂದ ಉಂಟಾದ ಕೋನಕ್ಕೆ ಪರಸ್ಪರ ಸಮನಾಗಿದ್ರೆ ಆ ಎರಡೂ ತ್ರಿಭುಜಗಳು ಪರಸ್ಪರ ಸರ್ವಸಮನಾಗಿರುತ್ತೆ. ಇಂತಹ ಸರ್ವಸಮತೆಯ ಸಿದ್ಧಾಂತವನ್ನು ನಾವು ಬಾಹು ಕೋನ ಬಾಹು ಸಿದ್ಧಾಂತ ಅಂತ ಹೇಳ್ಬಿಟ್ಟು ನಾವು ಕರೀತೀವಿ. ಏನಂತ ಕರೀತೀವಿ ಇದನ್ನ? ಬಾಹು ಕೋನ ಬಾಹು ಸಿದ್ಧಾಂತ ಕರಿಬಹುದಲ್ಲ ಮಕ್ಕಳೇ? ಹಾಗಾದ್ರೆ ಯಾವುದೇ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಬೇಕಾದ್ರೆ ನಮಗೆ ಕನಿಷ್ಠ 3 ಅಂಶಗಳು ಸಾಕು. ಇದರಿಂದ ಗೊತ್ತಾಗಿದೆ ಅಲ್ವಾ? ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಬೇಕಾದ್ರೆ ನಮಗೆ ಆ ಎರಡೂ ತ್ರಿಭುಜಗಳಲ್ಲಿ ಕನಿಷ್ಠ ಎಷ್ಟು ಅಂಶಗಳು ಬೇಕು? 3 ಅಂಶಗಳ ಸಿಕ್ಕರೆ ಸಾಕು ಮಕ್ಕಳೇ, ನಾವು ಆ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ನಿರೂಪಿಸಬಹುದು. ಇಲ್ಲಿ ಒಂದು ಸಿಕ್ಕಿದೆ, ಹಾಗಾದ್ರೆ ಅದ್ಯಾವುದು? ಬಾ ಕೋ ಬಾ ಅಂದ್ರೆ ಬಾಹು ಕೋನ ಬಾಹು ಸರ್ವಸಮತೆಯ ಸಿದ್ಧಾಂತ. SAS ಅಂತ ಹೇಳಿದ್ರೆ ಸೈಡ್ ಆಂಗಲ್ ಸೈಡ್ ಪಾಸ್ಟುಲೇಟ್ ಅಂತ ಹೇಳಿದ್ರೆ ನಾವು ಇದನ್ನ ಕರೀತೇವೆ. ಹಾಗಾದ್ರೆ ಬಾಕೋಬ ಸಿದ್ಧಾಂತದ ಸಿದ್ಧಾಂತ ಏನು ಅಂತ ಹೇಳಿದ್ರೆ ಬರೆದು ಬಿಡೋಣ ಮಕ್ಕಳೇ ಅದನ್ನ. ಒಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋನ ಅಥವಾ ಒಂದು ಕೋನ, ಅವುಗಳಿಂದ ಉಂಟಾದ ಕೋನ ಇನ್ನೊಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಕೋನಕ್ಕೆ ಸಮನಾಗಿದ್ದರೆ ಆ ತ್ರಿಭುಜಗಳು ಪರಸ್ಪರ ಸರ್ವ ಸಮ. ಹಾಗಾದ್ರೆ ಸರ್ವಸಮ ಅಂತ ಹೇಳಬೇಕಾದ್ರೆ ಯಾವ 3 ಅಂಶಗಳು ಸಮನಾಗಿದ್ದಾವೆ? ಎರಡರಲ್ಲೂ ಎರಡು ಬಾಹುಗಳು ಒಂದು ಕೋನ. ಆದ್ರಿಂದ ಈ ಸರ್ವಸಮತೆಯ ಸಿದ್ಧಾಂತವನ್ನು ನಾವು ಬಾಕೋಬ ಸಿದ್ಧಾಂತ ಅಂತೇಳಿ ನಾವು ಬಾಕೋಬ ಸರ್ವಸಮತೆಯ ಸಿದ್ಧಾಂತ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಮಕ್ಕಳು. ಇದಾದ ಮೇಲೆ ಮುಂದೆ ಇದರಲ್ಲಿ ಸಮಸ್ಯೆಗಳು ಬರುತ್ತೆ. ಇದನ್ನು ನಾವು ಏನು ಮಾಡಬೇಕು? ನಾವು ಒಂದೇ ಸಾರಿ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸೋಣ. ಈಗ ಇದರ ನಂತರದ ಒಂದು ಸರ್ವಸಮತೆಯ ಸಿದ್ಧಾಂತ ಇದೆ, ಅದನ್ನು ಗಮನಿಸೋಣ. ಈಗ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಮಕ್ಕಳೇ, ಸುಲಭ ಇದೆ. ಬಾ ಕೋ ಬಾ ಅಂತ ಹೇಳಿದ್ರೆ ಎರಡು ಬಾಹುಗಳು ಒಂದು ಕೋನ. ಕೋ ಬಾ ಕೋ ಅರ್ಥ ಇದೆ ಅಲ್ವಾ?
ಗೊತ್ತಾಗುತ್ತೆ. ಎರಡನೇ ಸ್ವಯಂ ಸಿದ್ಧಾಂತಕ್ಕೆ ನಾವು ಇವಾಗ ಹೋಗೋಣ. ಕೋಬಾಕೋ ಸಿದ್ಧಾಂತ ಹೆಸರೇ ಹೇಳ್ತಿದೆ ನಮಗೆ. ಮಕ್ಕಳೇ ಗುರುತಿಸ್ತಿರಲ್ವಾ? ಇದರಲ್ಲಿ ಯಾವ್ಯಾವ ಅನುರೂಪ ಅಂಶಗಳು ಸಮನಾಗಿವೆ ಅಂತ ನೀವು ಪತ್ತೆಹರಿಸ್ತೀರಾ? ತ್ರಿಭುಜ ಪಿ ಕ್ಯೂ ಆರ್ ಮತ್ತೆ ತ್ರಿಭುಜ ಎಕ್ಸ್ ವೈ ಝೆಡ್ ಗಮನಿಸ್ತಾ ಇದ್ದೀರಾ? ಹೋಲಿಕೆ ಮಾಡೋಣ. ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಎಕ್ಸ್ ವೈ ಝೆಡ್ ಗಳಲ್ಲಿ ನೋಡಿ ಯಾವ್ಯಾವ ಅನುರೂಪ ಅಂಶಗಳು ಸಮನಾಗಿದೆ. ಅವರೇ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳು ಅಂತ ಹೇಳಿದ್ರೆ ಪಿ ಕ್ಯೂ ಆರ್ ನಲ್ಲಿ ಕ್ಯೂ ಆರ್ ಬಾವು ವೈ ಝೆಡ್ ಎಕ್ಸ್ ವೈ ಝೆಡ್ ಅಲ್ಲಿ ವೈ ಝೆಡ್ ಬಾಹುವಿಗೆ ಸಮ ಅಂತ ಅವರೇ ಹೇಳಿದ್ದಾರೆ. ಎರಡನೇದು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕೋನ ಕ್ಯೂ ಕೋನ ವೈ ಗೆ ಕೋನ ಆರ್ ಕೋನ ಝೆಡ್ ಗೆ ಹೇಗೆ ಸಮ ಅಂತ ಹೇಳಿದ್ವಿ? ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿಹ್ನೆ ಎರಡು ಚಿಹ್ನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಪಿ ಕ್ಯೂ ಆರ್ ತ್ರಿಭುಜದ ಮೇಲೆ ಈ ತ್ರಿಭುಜವನ್ನು ಐಕ್ಯವಾಗುವಂತೆ ಮಾಡಿದ್ರೆ ಅಂದ್ರೆ ಅವೆಲ್ಲವೂ ಕೂಡ ಎಲ್ಲಾ ವಿಧದಲ್ಲಿಯೂ ಏನಾಗುತ್ತೆ ಮಕ್ಕಳೇ ಸಮನಾಗುತ್ತವೆ. ಆಗ ಅವನ್ನ ಸರ್ವಸಮ ತ್ರಿಭುಜಗಳು ಅಂತ ಕರೀತೇವೆ. ನೋಡೋಣ ಯಾವ್ಯಾವ ಅಂಶಗಳು ಸಮನಾಗಿದೆ ಅಂತ. ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕೋನ ಕ್ಯೂ, ತ್ರಿಭುಜ ಎಕ್ಸ್ ವೈ ಝೆಡ್ ನಲ್ಲಿ ಕೋನ ವೈ ಅವರೇ ಕೊಟ್ಟಿದ್ದಾರೆ. ನಂತರ ಕ್ಯೂ ಆರ್ ಬಾಹು ಅದರಲ್ಲಿ ವೈ ಝೆಡ್ ಬಾಹುವಿಗೆ, ನಂತರ ಆರ್ ಕೋನ ಯಾವ ಕೋನಕ್ಕೆ ಝೆಡ್ ಕೋನಕ್ಕೆ ಏನಾಗಿದೆ ನಮಗೆ ಪರಸ್ಪರ ಸಮನಾಗಿದೆ. ಆದ್ದರಿಂದ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಎಕ್ಸ್ ವೈ ಝೆಡ್ ಗೆ ಸರ್ವಸಮವಾಗಿದೆ ಅಲ್ವಾ? ಈಗ ನೋಡೋಣ ಪಿ ಕ್ಯೂ ಆರ್ ಎಕ್ಸ್ ವೈ ಝೆಡ್ ಗೆ ಸಮನಾಗಿರಬೇಕಾದ್ರೆ ಇಲ್ಲಿ ಎರಡು ಕೋನಗಳು, ಇಲ್ಲಿ ಎರಡು ಕೋನಗಳಿಗೆ ಆ ಎರಡೂ ಕೋನಗಳ ಒಂದು ಸಾಮಾನ್ಯ ಬಾಹು ಕ್ಯೂ ಆರ್, ಈ ಎರಡು ಕೋನಗಳ ಸಾಮಾನ್ಯ ಬಾಹು ವೈ ಝೆಡ್. ಹೀಗೆ ಯಾವುದೇ ಎರಡು ತ್ರಿಭುಜದಲ್ಲಿ ಒಂದು ತ್ರಿಭುಜದ ಎರಡು ಕೋನಗಳು ಅವುಗಳ ಸಾಮಾನ್ಯ ಬಾಹು, ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಅವುಗಳಿಂದ ಸಾಮಾನ್ಯ ಬಾಹುವಿಗೆ ಸಮನಾಗಿದ್ರೆ ಆ ಎರಡೂ ತ್ರಿಭುಜಗಳು ಏನಾಗಿರುತ್ತೆ ಪರಸ್ಪರ ಸರ್ವಸಮನಾಗಿರುತ್ತೆ. ಆದ್ದರಿಂದ ಇಲ್ಲಿ ಎರಡು ಕೋನಗಳು ಒಂದು ಬಾಹು ಸಮನಾಗಿರೋದ್ರಿಂದ ನಾವು ಈ ಸ್ವಯಂ ಸಿದ್ಧಾಂತ ಅಥವಾ ಈ ಸಿದ್ಧಾಂತವನ್ನ ನಾವು ಕೋಬಾಕೋ ಸಿದ್ಧಾಂತ ಅಂತ ಹೇಳ್ತೇವೆ. ಇದಕ್ಕೆ ಡೆಫಿನೇಷನ್ ನೋಡೋಣ. ಏನ್ ಬರೀಬಹುದು? ಒಂದು ತ್ರಿಭುಜದ
ಎರಡು ಕೋನಗಳು ಮತ್ತು ಸಾಮಾನ್ಯ ಬಾಹು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಸಾಮಾನ್ಯ ಬಾಹುವಿಗೆ ಸಮನಾಗಿದ್ರೆ ಆ ತ್ರಿಭುಜಗಳು ಸರ್ವಸಮ. ಹಾಗಾದ್ರೆ ಈ ಎರಡು ತ್ರಿಭುಜಗಳು ಸರ್ವಸಮವಾಗಿದ್ದಾವೆ. ಇದರಲ್ಲಿ ಎಷ್ಟು ಅಂಶಗಳು ಸಮ ಅಂತ ನಾವು ಪರಿಗಣಿಸಿದ್ವಿ? ಮೂರೇ ಮೂರು ಅಂಶಗಳು. ಯಾವ್ಯಾವು? ಎರಡು ಕೋನಗಳು ಒಂದು ಬಾಹು. ಇದರಲ್ಲೂ ಕೂಡ ಎರಡು ಕೋನಗಳು ಒಂದು ಬಾಹು. ಆದ್ದರಿಂದ ಈ ಸಿದ್ಧಾಂತವನ್ನು ನಾವು ಕೋ ಬಾ ಕೋ ಸಿದ್ಧಾಂತ ಅಂತ ಕರೀತೇವೆ. ಗೊತ್ತಾಯ್ತಲ್ಲ ಒಮ್ಮೆ? ಕೋಬಾಕೋ ಸಿದ್ಧಾಂತ ಅಂದ್ರೆ ಏನು ಅಂದ್ರೆ, ಒಂದು ತ್ರಿಭುಜದ ಎರಡು ಕೋನಗಳು ಅವುಗಳ ಸಾಮಾನ್ಯ ಬಾಹು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಮತ್ತೆ ಅವುಗಳ ಸಾಮಾನ್ಯ ಬಾಹುವಿಗೆ ಸಮನಾಗಿದ್ರೆ ಆ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ. ಆ ಸಿದ್ಧಾಂತವನ್ನು ನಾವು ಕೋನ ಬಾಹು ಕೋನ ಸಿದ್ಧಾಂತ ಅಂತ ಕರೀತೇವೆ. ಜೊತೆಗೆ ಆಂಗಲ್ ಸೈಡ್ ಆಂಗಲ್ ಪಾಸ್ಟುಲೇಟ್ ಅಂತ ಹೇಳ್ಬಿಟ್ಟು ನಾವು ಕರೀತೇವೆ. ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಬಹುದು, ಕೋಬಾಕೋ ಸಿದ್ಧಾಂತ ಅಂತ ಮಾಡಿದ್ವಿ, ಇದನ್ನ ಕೋ ಕೋ ಬಾ ಅಂತ ಮಾಡ್ಲಿಕ್ಕೆ ಬರುತ್ತಾ? ಕೋನ ಕೋನ ಬಾಹು ಸಿದ್ಧಾಂತ ಅಂತ ಹೇಳಿ ಏನಾದ್ರು ಮಾಡ್ಲಿಕ್ಕೆ ಬರುತ್ತಾ? ಸಾಧ್ಯವಿಲ್ಲ. ಕಾರಣ ಏನು ಅಂದ್ರೆ, ಎರಡು ಕೋನಗಳು ಸಾಮಾನ್ಯವಾಗಿ ಸಮನಾಗಿರೋದಿಲ್ಲ. ಒಂದು ಕೋನ ಅದಕ್ಕೆ ಅನುರೂಪವಾದ ಬಾಹು ಮತ್ತೊಂದು ಕೋನ ಸಮನಾಗಿದೆ. ಆದ್ದರಿಂದ ಕೋನ ಕೋನ ಬಾಹು ಅನ್ನೋದಕ್ಕಿಂತ ನಾವೇನು ಕರಿತಿದ್ವಿ ಇಲ್ಲಿ? ಕೋಬಾಕೋ ಸಿದ್ಧಾಂತ ಅಂತ ಹೇಳ್ಬಿಟ್ಟು ನಾವೇನು ಕರಿತಿದ್ದೇವೆ ಮಕ್ಕಳೇ. ಇದೇ ರೀತಿ ನಮಗೆ ಇನ್ನೂ 3-4 ಇದರಲ್ಲಿ ಸರ್ವಸಮತೆಯ ಸಿದ್ಧಾಂತಗಳಿದಾವೆ. ಅವು ಯಾವ್ಯಾವು ಅಂತ ಹೇಳಿದ್ರೆ, ಬಾ 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 ಸಿದ್ಧಾಂತ, ಮತ್ತೊಂದು ಲಂಕಾ ಬಾ ಸಿದ್ಧಾಂತಗಳಿದಾವೆ. ಅವುಗಳಿಗೆ ನಾವು ವ್ಯಾಖ್ಯಾನವನ್ನು ಇದೇ ರೀತಿ ಕೊಡಬಹುದೇನೋ ನೋಡೋಣ. ನೋಡಿ, ಇವೆಲ್ಲಕ್ಕೆ ನೀವೇ ಸ್ವಲ್ಪ ವ್ಯಾಖ್ಯಾನವನ್ನು ಕೊಡಬಹುದು ಅಂತ ಅನ್ಕೊಂಡಿದ್ದೇನೆ. ನೋಡಿ, ಮೂರನೇ ಸ್ವಯಂ ಸರ್ವಸಮತೆಯ ಸಿದ್ಧಾಂತ ಬಾ 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 ಸರ್ವಸಮತೆಯ ಸಿದ್ಧಾಂತ. ಹೆಸರೇ ಹೇಳುತ್ತೆ ಬಾ 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 ಅಥವಾ ಎಸ್ 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 ಪಾಸ್ಟುಲೇಟ್ ಅಂತ. ಬಾ 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 ಅಂದ್ರೆ ಬಾಹು 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 ಸಿದ್ಧಾಂತ. ಅದೇ ರೀತಿ ಇನ್ನೊಂದಿದೆ ನೋಡಿ ಮಕ್ಕಳೇ, 4ನೇದು ಲಂಕಾ ಬಾ ಸರ್ವಸಮತೆಯ ಸಿದ್ಧಾಂತ. ಇದನ್ನ ಇನ್ನೊಂದು ಅರ್ಥದಲ್ಲಿ ಲಂ ವಿ ಬಾ ಅಂತ ಕೂಡ ಕರೀತಾರೆ. ಲಂ ವಿ ಬಾ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಅಂದ್ರೆ ಈ ಮೂರನೇದು ಏನ್ ಹೇಳುತ್ತೆ ಅಂದ್ರೆ, ಒಂದು ತ್ರಿಭುಜದಲ್ಲಿ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳಿಗೆ ಅನುರೂಪವಾಗಿ ಸಮನಾಗಿದ್ರೆ ಆ 2 ತ್ರಿಭುಜಗಳು ಪರಸ್ಪರ ಏನಾಗಿರುತ್ತವೆ? ಸರ್ವಸಮವಾಗಿರುತ್ತವೆ. ಅಂತಹ ಸರ್ವಸಮತೆಯ ಸಿದ್ಧಾಂತವನ್ನು ನಾವು ಬಾ ಬಾ ಅಂದ್ರೆ ಬಾಹು 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 ಸಿದ್ಧಾಂತ ಅಂತ ಹೇಳಿ ನಾವು ಕರೀತೇವೆ. ಅದೇ ರೀತಿ ಮತ್ತೆ ಇನ್ನೊಂದಿದೆ ನೋಡಿ 4ನೇದಲ್ಲಿ ಏನಿದೆ ಅಂತ ಹೇಳಿದ್ರೆ, ಲಂಕಾಬ ಅಂದ್ರೆ ಲಂಬ ಕರ್ಣ ಬಾಹು ಅಥವಾ ಲಂಬ ವಿಕರ್ಣ ಬಾಹು ಅಂತೇಳಿ. 2 ಲಂಬಕೋನ ತ್ರಿಕೋನಗಳಲ್ಲಿ ಒಂದು ತ್ರಿಭುಜದ ಲಂಬ ವಿಕರ್ಣ ಬಾಹು ಇನ್ನೊಂದು ತ್ರಿಭುಜದ ಅದಕ್ಕೆ ಅನುರೂಪವಾದ ಲಂಬಕೋನ ವಿಕರ್ಣ ಬಾಹುವಿಗೆ ಅನುರೂಪವಾಗಿ ಸಮನಾಗಿತ್ತು ಅಂತ ಹೇಳಿದ್ರೆ ಆ 2 ತ್ರಿಭುಜಗಳು ಪರಸ್ಪರ ಸರ್ವಸಮ. ಅಂತಹ ಸಿದ್ಧಾಂತವನ್ನ ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯ ಸಿದ್ಧಾಂತ ಅಂತ ಹೇಳ್ಬಿಟ್ಟು ನಾವು ಕರೀತೇವೆ ಮಕ್ಕಳೇ.
ಇದ್ರ ಜೊತೆಗೆ ಮುಂದೆ ಇನ್ನೊಂದು ಬರುತ್ತೆ, ಬಾ ಕೋ ಬಾ ಅಂತೇಳಿ. ಕೋ ಬಾ ಕೋ ಆಯ್ತಲ್ವಾ, ಬಾ ಕೋ ಬಾ. ಇದಕ್ಕೆ ಸಂಬಂಧಪಟ್ಟಂತೆ ಹೆಸರೇ ಹೇಳುತ್ತೆ ಮಕ್ಕಳೇ. ಐದನೇದು ಬಾ ಕೋ, ನಾವು ಆಮೇಲೆ ಕೋ ಬಾ ಕೋ ನೋಡಿದ್ವಿ. ಬಾವು ಕೋನ ಬಾವು ಸಿದ್ಧಾಂತ, ಇವು ಮೂರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳೇ ತಾರ್ಕಿಕವಾದ ಪ್ರಮೇಯಗಳನ್ನು ಕೊಟ್ಟಿದ್ದಾರೆ. ಆ ಪ್ರಮೇಯಗಳನ್ನು ನಾವು ತಾರ್ಕಿಕವಾಗಿ ಸಾಧನೆ ಮಾಡಬೇಕು. ಈ ಬಾ ಕೋ ಬಾ ಅನ್ನೋದು ಬಾವು ಕೋನ ಬಾವು ಸಿದ್ಧಾಂತ ಅಂತೇಳಿ. ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಈ ಬಾ ಕೋ ಬಾ ಸ್ವಯಂ ಸಿದ್ಧಾಂತವನ್ನು ನಿರೂಪಣೆ ಮಾಡಬೇಕಾದ್ರೆ ನಮಗೆ ಒಂದು ಸಮದ್ವಿ ಬಾವು ತ್ರಿಭುಜ ಸಿಕ್ಕರೆ ಸಾಕು, ಸುಲಭವಾಗಿ ಇದನ್ನ ರಚನೆ ಮಾಡಬಹುದು. ಒಂದು ಸಮದ್ವಿ ಬಾವು ತ್ರಿಭುಜ ನೀವು ತಗೊಂಡ್ರೆ ಇದರಲ್ಲಿ ನೋಡಿ ಎರಡು ಬಾಹುಗಳು, ಅವುಗಳ ನಡುವಿನ ಕೋನ, ಇದನ್ನು ತಗೊಂಡು ಕೂಡ ನಾವೇನು ಮಾಡ್ಬೋದು, ನಿರೂಪಿಸಬಹುದು. ಆದ್ದರಿಂದ ಈ ಮೂರು ಸರ್ವಸಮ್ಮತೆಯ ಸಿದ್ಧಾಂತಗಳನ್ನ ನಾವು ಮುಂದಿನ ಒಂದು ಅವಧಿಯಲ್ಲಿ ಮಕ್ಕಳು ಏನ್ ಮಾಡಬೇಕು, ಪ್ರಮೇಯಗಳ ರೂಪದಲ್ಲಿ. ಪ್ರಮೇಯ ರೂಪ ಅಂತ ಹೇಳಿದ್ರೆ ಅದಕ್ಕೆ ತಾರ್ಕಿಕವಾದ ಹಂತಗಳಿವೆ. ನಕ್ಷೆ, ದತ್ತ, ಸಾಧನೆಯ ರಚನೆ, ಸಾಧನೆ ಅಂತೇಳಿ 5 ಈ ವಿವಿಧ ಹಂತಗಳನ್ನು ಅನುಸರಿಸ್ಕೊಂಡ್ಬಿಟ್ಟು ನಾವೇನ್ ಮಾಡೋಣ, ಈ ಪ್ರಮೇಯವನ್ನು ತಾರ್ಕಿಕವಾಗಿ ಸಾಧನೆ ಮಾಡೋಣ. ಅದರಲ್ಲಿ ಮೊದಲನೇ ಪ್ರಮೇಯ ಅಂತ ಹೇಳಿದ್ರೆ, ಒಂದು ಸಮದ್ವಿ ಬಾಹು ತ್ರಿಭುಜದಲ್ಲಿ ಸಮನಾದ ಬಾಹುಗಳಿಗೆ ಎದುರಾಗಿರುವ ಕೋನಗಳು ಸಮ ಎಂದು ನಿರೂಪಿಸಿ ಅಂತೇಳಿ ಅದನ್ನು ನಾವು ಬಾ ಕೋ ಬಾ ಸ್ವಯಂ ಸಿದ್ಧಾಂತದಲ್ಲಿ ತಾರ್ಕಿಕವಾಗಿ ಪ್ರಮೇಯದ ರೂಪದಲ್ಲಿ ಮತ್ತೆ ನಾವು ಮುಂದಿನ ಅವಧಿಯಲ್ಲಿ ಅದನ್ನು ನಾವು ಪ್ರಮೇಯವನ್ನು ಬಿಡಿಸೋಣ. ಈಗ ನಿಮಗೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ಅಧ್ಯಾಯಗಳ ನೋಟ್ಸನ್ನು ಬರೆದಿದ್ದೀರ ಅಂದ್ಕೊಂಡಿದ್ದೇನೆ. ಚಾಚು ತಪ್ಪದೇನೆ ಇವುಗಳನ್ನೆಲ್ಲ ಮನೆಗೆ ಅಭ್ಯಾಸ ಮಾಡಬೇಕು. ನಾವು ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನಿಮ್ಮ ಗ್ರೂಪ್ ಹೇಗಿದ್ದಾವೆ ಅದನ್ನು ಕೂಡ ನೀವು ಅವಲೋಕನ ಮಾಡಬೇಕು, ನೋಟ್ಸ್ ಮಾಡಬೇಕು. ಕೊಟ್ಟಿರ್ತಕ್ಕಂಥ ಗೃಹ ಪಾಠಗಳನ್ನು ನೀವು ವಾಟ್ಸ್ಯಾಪ್ ಮೂಲಕ ಮಾಡಿ ನಮಗೆ ನೋಟ್ಸ್ ಮಾಡಿಬಿಟ್ಟು ಏನು ಮಾಡಬೇಕು, ವಾಟ್ಸ್ಯಾಪಲ್ಲಿ ಹಾಕಿ ಸರಿ ತಪ್ಪು ಮಾಡ್ತೇವೆ. ಅದಕ್ಕೆ ಅನುಗುಣವಾಗಿ ಇವುಗಳಿಗೆ ಒಂದೊಂದು ಘಟಕ ಪರೀಕ್ಷೆಯನ್ನು 10-15 ಅಂಕಕ್ಕೆ ಘಟಕ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೇವೆ. ಆ ಘಟಕ ಪರೀಕ್ಷೆಗಳನ್ನು ಕೂಡ ನೀವು ಬರೆದುಕೊಂಡು ಶಾಲೆಗೆ ತಗೊಂಡ್ಬನ್ನಿ. ಅನೇಕ ಚಟುವಟಿಕೆಗಳನ್ನು ಕೊಟ್ಟಿದ್ದೇವೆ, ಚಟುವಟಿಕೆಗಳನ್ನು ಕೂಡ ಮಾಡಿ ನೀವು ಶಾಲೆಗೆ ಬಂದು ಒಪ್ಪಿಸಬೇಕಾಗುತ್ತೆ. ವಾಟ್ಸಪ್ಪಲ್ಲಿ ಒಪ್ಪಿಸೋದು ಅಷ್ಟೊಂದು ಸಮಂಜಸವಲ್ಲ ಮಕ್ಕಳೇ. ನಾವು ನೀವು ಮತ್ತೆ ಒಂದು ಮುಂದಿನ ಅವಧಿಯಲ್ಲಿ ಸೇರಿಬಿಟ್ಟು ಈ 3 ಸರ್ವಸಮ್ಮತೆಯ ಸಿದ್ಧಾಂತಗಳನ್ನು ತಾರ್ಕಿಕ ಪ್ರಮೇಯದ ಮೇಲೆ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ವಂದನೆಗಳು ಮಕ್ಕಳು.